ಹಾಯ್ ಹಲೋ ನಮಸ್ಕಾರ. ಭಾಳ ದಿವಸ ಆದಮೇಲೆ ಅಂದರೆ ಒಂದು 4 to 5 ಡೇಸ್ ಅಂದ್ಕೊತೀನಿ ಮತ್ತೆ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಸರಿ ಟ್ರೈಲರ್ ಮಾತ್ರ, ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಕರ್ನಾಟಕದ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರದ್ದು. ಟ್ರೈಲರ್ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ಹೊಸ್ದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ವ್ಯೂಸ್ ಬರ್ತಿದೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟ್ರೈಲರ್ ರಿವ್ಯೂ ಮಾಡೋಣ. ಈ ಮೂವಿ ಟ್ರೈಲರ್ ಬಂದುಬಿಟ್ಟು ಫುಲ್ ನೋಡಿದಾಗ ನಿಮಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ನನಗೆ ಮಾತ್ರ ಅನಿಸಿದ್ದು ಮೋರ್ ದೆನ್ ಬಜೆಟ್. ಅಂದರೆ ಅವ್ರು ಅಂದಿದ್ದು ನನ್ನ ಪ್ರಕಾರ 100 ಕೋಟಿ ಬಜೆಟ್ ಏನೋ ಅಂತ ಅಂದರು, ಬಟ್ ಇದು 200 crores ಮೇಲಿರೋ ಥರ ಬಜೆಟ್ ಆ ಥರ ಕಾಣಿಸ್ತಾ ಇದೆ. ಅಷ್ಟು ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಸಿನಿಮಾಟೋಗ್ರಫಿ ಎಲ್ಲ ಏನೇನು VFX ಎಲ್ಲ ಇದೆಯೋ ಅದೆಲ್ಲ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಸೆಟ್ ಮಾಡಿದ್ದಾರೆ. ಬಟ್ ಈ ಒಂದು ಟ್ರೈಲರಲ್ಲಿ ನೀವು ನೋಡೋದಾದರೆ ಸ್ಟೋರಿ ಏನು ಅರ್ಥ ಆಗೋದಿಲ್ಲ. ಇದೊಂದು ನನ್ನ ಪಕ್ಕ ಕ್ಲಾರಿಟಿ ಕೊಟ್ಬಿಡ್ತೀನಿ, ಸ್ಟೋರಿ ಅರ್ಥ ಆಗೋದು. ಯಾಕಂದರೆ ಇದು ಟ್ರೈಲರ್ 1 ಅಂತ, ಇದರಲ್ಲಿ ಬರೀ ಆ್ಯಕ್ಷನ್ ಪ್ರಿನ್ಸ್ ಆಗಿರೋದಕ್ಕೆ ಆ್ಯಕ್ಷನ್ ಅಂತಲೇ ಮಾತ್ರ ಇದೆ, ಆ್ಯಕ್ಷನ್ ಮಾತ್ರ ಇದೆ ಇದರಲ್ಲಿ. ಬಟ್ ಆ್ಯಕ್ಷನ್ಸ್ ಎಲ್ಲ ಸಕ್ಕತ್ತಾಗಿದೆ. ಮೂವಿ ಪೂರ್ತಿ ಆ್ಯಕ್ಷನ್ಸ್ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಬಜೆಟ್ನ ರಿಕವರ್ ಮಾಡ್ಕೊಳ್ಳೋಷ್ಟು ದುಡ್ಡು ಬರುತ್ತೆ. ಬಟ್ ಮೂವಿ ಪೂರ್ತಿ ಆ್ಯಕ್ಷನ್ ಜೊತೆಗೆ ಲಿಟ್ಲ್ ಬಿಟ್ ಡ್ರಾಮಾ ಎಲ್ಲ ಇದ್ರೇ ಮೂವಿ ಫುಲ್ ಸಕ್ಸಸ್ ಆಗೋದು. ಸೊ ನೋಡೋಣ, ಒಂದೇ ಟ್ರೈಲರ್ಗೆ ನಾವು ಏನು ಮಾತಾಡಬಾರ್ದು. ಬಟ್ ವಿಜುವಲ್ಸು ಅವೆಲ್ಲ ಬೆಂಕಿ ಇದೆ. ನಾನಂತೂ ಧ್ರುವ ಸರ್ಜಾ ಅವರು ಐದನೇ ಸಿನಿಮಾಗೆ ಈ ಲೆವೆಲಿಗೆ ಮಾಡ್ತಾರೆ ಅನ್ನೋದು ನಾನು ದೇವರನ್ನ ಅನ್ಕೊಂಡಿರಲಿಲ್ಲ. ಧ್ರುವ ಸರ್ಜಾ ಅವರಿಂದ ಒಂದು ಕಲಿಯೋದು ಅಂದರೆ ಫಾಸ್ಟ್ ಸಕ್ಸಸ್ ಅನ್ನೋದು. ಎಷ್ಟು ಬೇಗ ಸಕ್ಸಸ್ ಆಗ್ತಿದ್ದಾರೆ ಅಂದರೆ 5ನೇ ಫಿಲಮ್ಗೆ ಇಂಥ ಲೆವೆಲ್ ಮೂವಿ ತೆಗೆದಿದ್ದಾರೆ ಅಂದರೆ ನನಗೆ ಖುಷಿನೇ. ನನಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಮೂವಿ ಫ್ಲಾಪ್ ಆದರೂ ಹಿಟ್ ಆದರೂ ಒಂದೇ ಹೇಳ್ತೀನಿ, ಇವ್ರು ಮಾಡಿರೋ ಎಫರ್ಟಿಗೆ ನಾನು ಯಾವಾಗಲೂ ಹೇಳ್ತೀನಿ ಸೂಪರಾಗಿ ನೀವು ಒಂದಲ್ಲ ಒಂದು ದಿವಸ ಸಕ್ಸಸ್ ಆಗೇ ಆಗ್ತೀರಂತ. ಯಾಕಂದರೆ 5ನೇ ಫಿಲಮ್ಗೆ ಇಂಥ ಒಳ್ಳೆ ಕ್ವಾಲಿಟಿ ಫಿಲಮ್ನ ತೆಗಿತಿದ್ದಾರೆ ಅಂತಂದರೆ ನನ್ನ ಪ್ರಕಾರ ಅವರ ಧೈರ್ಯಕ್ಕೆ ಮೆಚ್ಚಬೇಕು ಧ್ರುವ ಸರ್ಜಾ ಅವರಿಗೆ. ಮತ್ತು ಇನ್ನೊಂದು ಇದರಲ್ಲಿ ನನಗೆ ಗೊತ್ತಾಗಿದ್ದು ಫಸ್ಟ್ ಟೈಮು, ನನಗೆ ಮುಂಚೆ ಗೊತ್ತಿರಲಿಲ್ಲ, ಬಟ್ ಇದರಲ್ಲಿ ಗೊತ್ತಾಗಿದ್ದು ನನಗೆ ಸ್ಟೋರಿ ಧ್ರುವ ಸರ್ಜಾ ಅವರೇ ಬರೆದಿರೋದು. ನೋಡೋಣ, ಕಾದು ನೋಡೋಣ ಹೆಂಗಿರುತ್ತೆ ಅಂತ. ನನಗೆ ಟ್ರೈಲರ್ ನೋಡಿದಾಗಿಂದ ನನಗೆ ಮಾತಾಡೋಕ್ಕೆ ಸಮೇತ ಬರ್ತಿಲ್ಲ ನೀಟಾಗಿ. ನೋಡೋಣ ಯಾವ ಥರ ಇರುತ್ತೆ ಫಿಲಮ್. ಮತ್ತು ಸ್ಟೋರಿ ನಮ್ಮ ಧ್ರುವ ಸರ್ಜಾ ಅವ್ರು ಬರೆದಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಯಿತು. ಇದೇನು ಗುರು, ನಮ್ಮ ಹೀರೋ ಸ್ಟೋರಿ ಬರೆದಿದ್ದಾರೆ ಅಂದರೆ ಯಾವ ಲೆವೆಲಿಗೆ ಇರುತ್ತೆ ಅಂತ. ಆ ಬಾಡಿ, ಆ ಫೈಟಿಂಗ್, ಆ್ಯಕ್ಷನ್ಸ್ ಎಲ್ಲ ಸೈಕಿದೆ. ಆ ಲಾಸ್ಟಲ್ಲಿ ಒಂದು ಡೈಲಾಗ್ ಬರುತ್ತೆ, ಡೋಂಟ್ ಟೀಚ್ ಫಾದರ್ ಹೌ ಟು ಬೀಪ್. ಅದು ಮಾತ್ರ ಬೆಂಕಿ ಐತೆ. ನೋಡೋಣ ಇಂಗ್ಲೀಷ್ ಡೈಲಾಗ್ಸ್ ಹೆಂಗಿದಾವೆ ಅಂತ. ಯಾಕಂದರೆ KGF ಅಲ್ಲಿ ಸಖತ್ತಾಗಿ ಬಂದಿದ್ದಾವೆ, ಇದರಲ್ಲಿ ಹೆಂಗೆ ಬರುತ್ತೆ ಅಂತ. ನನ್ನ ಪ್ರಕಾರ ಎಲ್ಲ ಕನ್ನಡಿಗರು ಈ ಮೂವಿನ ನೋಡಲೇಬೇಕು. ಈಗಿರೋ ಸಿಚುವೇಶನ್ನು ಬ್ಯಾಡ್ ಇರ್ಬೋದು, ಬಟ್ ಮೂವಿಗೆ ಕೊಟ್ಟಿರೋ ಎಫರ್ಟ್ಸ್ ನಮ್ಮ ಧ್ರುವ ಸರ್ಜಾ ಅವ್ರಿಗೆ ನಾವು ಬೆನ್ನು ತಟ್ಟಲೇಬೇಕು. ಸೊ ಎಲ್ಲರೂ ಈ ಮೂವಿನ ಅಕ್ಟೋಬರ್ 11ಕ್ಕೆ ನೋಡಿ. ಮೂವಿ ಹೆಂಗಾದರೂ ಇರಲಿ, ಹಿಟ್ ಆರ್ ಫ್ಲಾಪ್, ನಮ್ಮ ಕನ್ನಡನ ಗೆಲ್ಸೋಕ್ಕೆ ನಾವು ಯಾವಾಗಲೂ ನಿಂತಿರಬೇಕು. ಸೊ ಮೂವಿ ಟ್ರೈಲರ್ ಬಗ್ಗೆ ಇಷ್ಟಂತೂ ಹೇಳ್ತಾ ಇದ್ದೀನಿ. ಲಾಸ್ಟಾಗೆ ಆ ಡಾಗಿಂದು ಬಿಸ್ಕೆಟ್ ಯಾಕೆ ಇಟ್ಟರೋ ಗೊತ್ತಿಲ್ಲ, ನನಗೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ. ಸೊ ನಿಮಗೆ ಹೆಂಗೆ ಅನಿಸ್ತಿದೆ ಅನ್ನೋದು ಕಮೆಂಟ್ ಹಾಕಿ. ನಾನೇನು ಇದನ್ನು ಹೇಟಾಗಿ ಹೇಳ್ತಿಲ್ಲ, ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ. ಇಟ್ಸ್ ಓಕೆ, ನೋಡೋಣ ಫಿಲಮ್ ಹೆಂಗಿರುತ್ತೆ ಅಂತ. ನನಗಂತೂ ಟ್ರೈಲರು ಬೆಂಕಿ ಅನ್ನಿಸ್ತು, ಬಟ್ ಸ್ಟೋರಿ ಏನು ಹೇಳೋಕ್ಕಾಗಿಲ್ಲ, ಅರ್ಥ ಆಗಿಲ್ಲ. ಬಟ್ ಟ್ರೈಲರ್ ಮಾತ್ರ ಬೆಂಕಿ ಐತೆ. ಯಾರಾದರೂ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಟ್ರೈಲರ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.